ಬಾಬ್ಜಿಯವರು ಸರ್ ಇದ್ದರು, ಅಲ್ಲಿ ಹೊರಗೆ ಒಂದು ಸ್ಟೂಲ್ ಮೇಲೆ ಕುತ್ಕೊಂಡಿದ್ರು. ನಾನಲ್ಲಿ ಆ ಸ್ಟೂಲಲ್ಲಿ ಹಾಗೆ ಕುತ್ಕೊಂಡಿದ್ದೆ. ಸರ್ ಬಂದ ಕೂಡಲೇ ಏನಂದ್ರು, ನಿನ್ನ ಚೇರ್ ಇಲ್ಲಲ್ಲ, ಯಾವಾಗ ನಾನು ನಿನ್ನ ಒಳಗೆ ಕುತ್ಕೊಳಕ್ಕೆ ನೋಡ್ತೇನೆ, ಅದು ಹೊರಗೆ ಇಟ್ಟಿದ್ರು. ಅವಾಗ ನನಗೆ ಆ ಪ್ರೇರಣೆ ಭಾಳ, ಅವತ್ತಿನಿಂದ ನನಗೆ ಇವತ್ತಿನವರೆಗೂ ಸರ್ ನನ್ನ ದೃಷ್ಟಿನ ಅಳೆದಿರಲ್ಲ ಅಂಥೇಳಿ ಆ ಕಾರಣದಿಂದ ಇವತ್ತು ನಾನು ಕೋಆಪರೇಟಿವ್ ಅಧ್ಯಕ್ಷರನ್ನ SLC ಅದರ ಪಾಸು, ಫ್ಯೂಚರ್ ಫಸ್ಟ್ ಇಯರ್ ಸೈನ್ಸ್ ಫೇಲು. ಆದರೆ ಸರ್ ಒಂದು ದೃಷ್ಟಿಕೋನದಿಂದ ನಾನು ಹಾಕಿದೆ, ನನ್ನ ಗುರುಗಳು ನನ್ನ ಅಳೆದಿರಲ್ಲ ಇಷ್ಟು ವರ್ಷ ಅಂತೇಳಿ ಇವತ್ತು ಸರ್ ನಾನು ನಿಮ್ಮ ನೆನೆಸ್ಕೊಂಡೆ ಇದೆ. ಶಂಕರಯ್ಯ ಚೆಕ್ಮಠ ಅಂತೇಳಿ ಇಲ್ಲೇ ಕಡೆ ಕಂಚಿನಲ್ಲಿ ಗಣಿತ ಶಿಕ್ಷಕನ ಕೆಲಸ ಮಾಡ್ತಾ ಇದ್ದೇನೆ ಸರ್. ನಾನು ಭಾಳಷ್ಟು ಸಲ ನಾನು NDHSನ ನೆನಪಿಸ್ಕೊಳ್ತೀನಿ. ಆಮೇಲೆ NDHSನಲ್ಲಿ ಭಾಳಷ್ಟು ಸಲ ನಾನು ಎಕ್ಸಾಮ್ ಡ್ಯೂಟಿ ಮಾಡಿದ್ದೀನಿ ಸರ್. ಕಸ್ಟೋಡಿಯನ್ ಅಂತ ಮಾಡಿದ್ದೀನಿ, ಸ್ಕ್ವಾಡ್ ಅಂತ ಮಾಡಿದ್ದೀನಿ. ಯಾವತ್ತೂ ಹೋಗಿ ಅಲ್ಲಿ ಆ ಕಟ್ಟಿಗೆ ಚೇರ್ ಇದಾವೆ ನೋಡಿ ಸರ್, ಅದ್ರ ಮೇಲೆ ಕೂತಿಲ್ಲ ಸರ್ ನಾನು ಇವತ್ತಿಗೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ಕೂಡ್ರಿ ಅಂತೇಳಿ ಹೇಳ್ತಿದ್ರು, ಇಲ್ಲ ಆ ಚೇರ್ ಬೇಡ, ಕಟ್ಟಿಗೆ ಚೇರ್ ಯಾವಾಗ ಬೇಡ, ಪ್ಲಾಸ್ಟಿಕ್ ಒಂದು ತರಿಸ್ರಿ ಅಂತ ಹೇಳಿದ್ರು. ಅವ್ರು ಯಾವಾಗ ಗೊತ್ತಾಗಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ತಾ ಇದ್ದೀನಿ ಸರ್. ಯಾಕಂದ್ರೆ ನಮ್ಮ ಸರ್ಗಳು ಎಲ್ಲ ಕೂತಿದ್ದರೆ ನಾನು ನೋಡಿದ್ದೀನಿ ಸರ್. ಆ ಕಟ್ಟಿಗೆ ಚೇರ್ ಇವತ್ತಿಗೆ ಅದ ನೋಡ್ರಿ, ಅಲ್ಲಿ ಕೂತಿಲ್ಲ, ಪ್ಲಾಸ್ಟಿಕ್ ಚೇರ್ ಮೇಲೆ ಕೂತ್ಕೊಂಡಿದ್ದೀನಿ. ಆಮೇಲೆ ನಂಗೆ NDHS ಅಂತಂದ್ರೆ ಕೇಂಬ್ರಿಡ್ಜ್ ಇದ್ದಂಗೆ ಇವತ್ತಂತ ಅನ್ನಕ್ಕೆ ಹೋಗಲ್ಲ, ಅವತ್ತು ಸರ್ ಎಷ್ಟು ಸರ್ ಎಲ್ಲ ಸರು ಅಷ್ಟೇ. ನಮ್ಮ ಯಾರ್ಮಡ್ ಸರ್ ಅಂದರು ಅದೆಷ್ಟು ಪ್ರೇರಣೆ ನಾವು ಹೇಳಿಕ್ಕೆ ಆಗಂಗಿಲ್ಲ. ಆಮೇಲೆ ಒಂದೇನು ನಾನು ಬಹಳ ಖುಷಿ ಪಟ್ಕೊತೀನಿ ಅಂದ್ರೆ, ನನಗೆ ಒಂದು ಮಾಣಿಕ್ಯವನ್ನು ಸರ್ ದಯಪಾಲಿಸ. ಏನಂತಂದ್ರೆ ನಮ್ಮ ಮಿಸಸ್ ಅವರು PUCಗೆ ಅವರ ಶಿಷ್ಯದವಳು, ಅಚ್ಚುಮೆಚ್ಚಿನ ಶಿಷ್ಯಳು. ಕೇಳ್ರಿ ಸರ್ ಅದಕ್ಕೆ, ಆಮೇಲೆ ಹೋದ್ಮೇಲೆ ಕೇಳ್ರಿ ಅದಕ್ಕೆ. ಅಷ್ಟು ಅಚ್ಚುಮೆಚ್ಚವಳು ಜಯಶೀಲ ಹಿರೇಮಠ. ಆಮೇಲೆ ನಾನು ಕನ್ಯೆ ನೋಡಿ ಬಂದೆ ಸರ್. ಜಯಶೀಲ ನಮ್ಮ ಶ್ರೀಮತಿಯವರು ತವರ್ನಹಳ್ಳಿ ಅವ್ರದ್ದು, ಅಲ್ಲಿ ಹೋಗಿ ನೋಡಿ ಬಂದಮೇಲೆ ಅಟ್ ದ್ಯಾಟ್ ಟೈಮ್ ಐ ಕಮ್ ಟು ನೋ ಸಿ ಈಸ್ ಎ ಸ್ಟೂಡೆಂಟ್ ಆಫ್ PRMಡ್ ಸರ್. ಆ್ಯಂಡ್ ಡೈರೆಕ್ಟ್ಲಿ ಐ ಕೇಮ್ ಟು ಫ್ರಮ್ ತವರ್ನಹಳ್ಳಿ, ಐ ಕೇಮ್ ಟು ಕೇಮ್ ಸರ್. ಕ್ಲಾಸ್ ತೊಗೊಂಡಿದ್ರು, ಈವ್ನಿಂಗ್ ಆಗಿದ್ರಿ, ಸ್ಪೆಷಲ್ ಕ್ಲಾಸ್ ತೊಗೊಂಡಿದ್ರು. ಸರ ನಮಸ್ಕಾರ ಸರ, ಹಿಂಗೆ ತಮ್ಮ ಕಡೆ ಒಂದು ಸ್ವಲ್ಪ ಮಾತಾಡೋದಿತ್ತು. ಏನು ಅಂತ ಅಂದರೆ, ಚಂಡೂರು ಮಟ್ಟದಾಗ PUಕ್ಕೆ ನೀವು ಕ್ಲಾಸ್ ತೊಗೋತಾ ಇದ್ದೀರಿ ಸರ್, ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ಇರ್ತಾವಂತ ಅವನಿಗೆ ಅಂತ ಅಂದೆ. ಏನು ಅಂತಂದ್ರೆ, ಸರ್ ಹಿಂಗೆ ಜಯಶೀಲ ಹಿರೇಮಠ ಅಂತೇಳಿ ಹಿಂಗೆ ಅವಳ ಕನ್ಯೆ ನೋಡೋಕೆ ಹೋಗಿ ಸರ್, ಹಿಂಗೆ ನೋಡಿ ಬಂದಿರಿ, ನಿಮ್ಮ ಶಿಷ್ಯ ಅಂತ ಗೊತ್ತಾಗ್ತ, ಅದಕ್ಕೆ ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋದು. ಹೌದಾ ಸರಿ ಅಂದ್ರೆ ಅವ್ರು ಕ್ಲಾಸೇ ಬಿಟ್ಬಿಟ್ಟು ಸ್ಪೆಷಲ್ ಕ್ಲಾಸಿಲ್ಲ ನಾ ತೊಗೊಂಡಿಗೆಲ್ಲ ಹೋಗ್ರಿ ಅಂತ ಹೇಳ್ಬಿಟ್ಟು, ಸರ್ ಬೇಡ ಪರವಾಗಿಲ್ಲ ನೀವು ತೊಗೊಳ್ಳಿ ಸರ್, ನಾನು ವೇಟ್ ಮಾಡ್ತೀನಿ. ಏನು ಬೇಡ ನೀವು ಹೋಗ್ರಿ ಅಂತ ಕಳಿಸ್ಬಿಟ್ಟು ಕುತ್ಕೊಂಡು ಏನು ಹೇಳಿದ್ರು ಅಂತಂದ್ರೆ, ಯು ಆರ್ ಮೇಡ್ ಫಾರ್ ಈಚ್ ಅದರ್, ಇಫ್ ಎಟ್ ಆಲ್ ಯು ಗೆಟ್ ಮ್ಯಾರಿಡ್ ಆಗ್ತೀರಿ ನೀವು ಏನು ವಿಚಾರ ಮಾಡ್ಕೊಬೇಡ, ಮತ್ತೆ ಎಲ್ಲಿ ನೋಡ್ಬೇಡ, ಅಷ್ಟು ಜೋರು ಮಾಡಿ ಬಿಟ್ಟು ಹೇಳಿದ್ರು ಸರ್. ಹಾಗೆಲ್ಲ ಇದು ಮಾಡೋಂಗಿಲ್ಲ. ನಮ್ಮ ಶಿಷ್ಯರು ಬೆಸ್ಟ್ ಸ್ಟೂಡೆಂಟ್. ಪೊಲಿಟಿಕಲ್ ಅನ್ನಕತ್ತಿ ಸುಮ್ಮನೆ ಒಂದು ವಿಶ್ ಮಾಡ್ತೀವಿ, ಯಾಂತ್ರಿಕವಾಗಿ ಪಕ್ಷದಿಂದ ಒಂದು ಓಟ್ ಹಾಕಿದ್ರೆ ಹಾಕೋದು ಹೋಗ್ಬಿಡ್ತೀವಿ. ಇಲ್ಲಿ ಹಂಗಿಲ್ಲ, ನಾವು ಮನಸ್ಸುಗಳ ಬೆಸೆದಿರ್ತೈತಿ. ಅವ್ರು ಏನಪ್ಪ ಏನು ಮಾಡಕತ್ತಿ ಅಂತ ಅನ್ಬೇಕು. ಇಲ್ಲ ಸರ್, ನನ್ನ ಮಗ PUC ಮಗ ನಾ ಡಿಗ್ರಿ ಮಾಡಿ ಕಮ್ಮತ್ ಹಿಂಗಾಗೈತಿ ರೀ, ರೊಕ್ಕ ಕಳ್ಕೊಂಡೇನ್ರಿ, ರೊಕ್ಕ ಬಂದೈತ್ರಿ, ಮನೆ ಕಟ್ಸಾತಿ ಹೇಳ್ಕೊಂಡ್ರೆ ಸಂಬಂಧ ಆಗತ್ತೆ. ಅದು ಎಲ್ಲರ ಮುಂದೆ ಹೇಳ್ಕೊಳಕ್ ಆಗಲ್ಲಲ್ಲ. ಇಲ್ಲ ಸರ್, ಭಾಳ ಮಂದಿ ಇದಾರೆ ನಮ್ಗೆ, ಎಲ್ಲರ ಮುಂದೆ ವಿಚಾರ ಮನಸ್ಸು ಎಲ್ಲಿ ನಿನಗೆ ಅವಕಾಶ ಆಯಿತು, ಎಲ್ಲಿ ನೀಡಿಸ್ಕೊಳಕ್ಕೆ ವಿಚಾರ ಅಲ್ಲಿ ನೀಡ್ತೀವಿ. ಎಲ್ಲ ಮತ್ತೆ ನೀಡಂಗಿಲ್ಲ ಸರ್, ನೀಡಕ್ಕಾಗಲ್ಲ. ಆದ್ರೆ ನಿನ್ನೆ ನೀವು ಅಂದ್ರಿ ನಾಳೆ ಬ್ಯಾಂಗ್ನಲ್ಲಿ ಇರ್ತಾರಂದ್ರೆ ನಮ್ ತಪ್ಪು ಹೋಗ್ಬಿಟ್ಟಿದ್ರೆ ಇದೆಲ್ಲ ಜನಪದ ನಾಡು ಅಂತ ಹೆಸರು ಬಂದಿದೆ ಇಡೀ ನಾಡಿನ ತುಂಬಾನು. ಈ ಹೆಸರು ನಮ್ಮ ಊರಿಗೆ ಸಿಕ್ತಿತ್ತಾ ಇದು? ನನ್ನ ಹೆಸರು ಗೊತ್ತೈತೆ ಎಲ್ಲರಿಗೂ, ದೇಸಾಯಿ ಅಂತ. ದೇಸಾಯಿ ಅಂತ ಸರ್ ಶಿಷ್ಯ. 8ನೇ ಕ್ಲಾಸಿಂದ 8, 9, 10 ಇಲ್ಲೇ ಕಲ್ತಿದ್ದೀವಿ. ಸರ್ ಜೊತೆಗೆ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅನ್ನೋದು ಎಷ್ಟು ನಮ್ಗೆ ಸಾಲದೇ ಇಲ್ಲ. ಟೈಮ್ ಎಷ್ಟು ಕೊಟ್ರು ನಮ್ಗೆ ಅವ್ರು ಇಂಗ್ಲೀಷ್ ಟೀಚರ್, ನಮ್ಮ ಕ್ಲಾಸ್ ಟೀಚರ್ ಅಲ್ಲ. ನಾನು A ಕ್ಲಾಸ್ನಾಗ ಇದ್ದೆ, ನಾವು A ಕ್ಲಾಸ್, ಸರ್ B ಕ್ಲಾಸ್ ಇದ್ರು. ಆದ್ರೆ ಅವರು ಟ್ಯೂಷನ್ ಹೇಳಕ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಬ್ಯಾಚ್ ಇಂದ ಫಸ್ಟ್. ಸರ್ ನೆನಪೈತೆ ಸರ್, ನಮ್ಮ ಟ್ಯೂಷನ್ ಸ್ಟಾರ್ಟ್ ಮಾಡಿದ್ರು ಸರ್. ನಾನು ಕನವಳ್ಳಿ, ಬಳ್ಳಾರಿ 3 ಜನ ಸರ್ನ ಒತ್ತಾಯ ಮಾಡಿ ಕ್ಲಾಸ್ ಟ್ಯೂಷನ್ ಹೇಳಕ್ ಸ್ಟಾರ್ಟ್ ಮಾಡ್ಸಿದ್ವಿ ಸರ್. ಈಗ ಮನ್ಯಾಗ ನೆನಪಿಲ್ಲ ಅನ್ಸುತ್ತೆ ಸರ್ ತಮಗೆ? ಟ್ಯೂಷನ್ ಹೇಳ್ತಿದ್ದೆ ಸರ್ ಸಾಯಂಕಾಲ ಇಂಗ್ಲೀಷ್ ಮನೆಯಲ್ಲಿ. ನಮ್ಮ ಕಬ್ಬಣದ ಕಡೆಯಲ್ಲಿ ಅವಾಗ ಅದು ಅವಾಗಿನ ಯಾವ್ದು ಫೀಸ್ ಇಲ್ದಂಗೆ ಹೇಳ್ತಾ ಇದ್ರು. ಫೀಸ್ ತಗೊಳ್ತಿರ್ಲಿಲ್ಲ, ಫೀಸ್ ತಗೋತಿರ್ಲಿಲ್ಲ, ಫೀಸ್ ತಗೊಳ್ತಿರ್ಲಿಲ್ಲ. ಸಾಯಂಕಾಲ
ನಾವ್ ಇವತ್ತು ಇಂಗ್ಲಿಷ್ ಅವತ್ತು ನಾವೇನ್ ಅವ್ರ ಹತ್ರ ಇಂಗ್ಲಿಷ್ ಕಲ್ತೀವಲ್ಲ, ಆ ಇಂಗ್ಲಿಷ್ ಇಂದ ನಾನು ಇವತ್ತು ಆಲ್ಮೋಸ್ಟ್ ಆಲ್ ಕಾಂಟಿನೆಂಟ್ ಅಡ್ಡಾಡ್ ಬಂದಿದ್ದೀನಿ ನಾನೀಗ. ಲಿಸ್ಟ್ ಹೇಳ್ತಾ ಹೋದ್ರೆ ಸಾಕಷ್ಟು ಆಗುತ್ತೆ ನಂದು. ಫಸ್ಟ್ ನಾನು BAMS ಮಾಡಿ PG ನಾನು ಮಣಿಪಾಲ್ ಯೂನಿವರ್ಸಿಟಿಗೆ ಮಾಡಿದೆ, KMCಗೆ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ. ಇವತ್ತಿಗೂ ನಂದು ರೆಕಾರ್ಡ್ ಇದೆ, 87% ಆಯ್ತು ಸರ್ ನಂದಲ್ಲಿ. ಇವತ್ತಿಗೂ ಯಾರು ರೆಕಾರ್ಡ್ ಮುಗ್ದಿಲ್ಲ ನಂದು. ಕ್ಯಾಂಪಸ್ ಸೆಲೆಕ್ಷನ್ ಆಯ್ತು. ಅವರು ಮಣಿಪಾಲ್ದವ್ರನ್ನ ಫಸ್ಟ್ ಸೌತ್ ಆಫ್ರಿಕಾದಲ್ಲಿ ಡರ್ಬನ್ ಒಳಗೆ ಒಂದು ಆಯುರ್ವೇದ ಪಂಚಕರ್ಮ ಸೆಂಟರ್ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿಂದ ನಂದು ಜರ್ನಿ ಶುರು ಆಯಿತು. ಅಲ್ಲಿಂದ ಕೀನ್ಯಾಕ್ಕೆ ಬಂದೆ, ಕೀನ್ಯಾದಿಂದ ಕೆನಡಾ ಬಂದೆ, ಟರ್ಕಿ, ಜರ್ಮನಿ, ಸ್ವಿಟ್ಜರ್ಲೆಂಡು, ಆಸ್ಟ್ರೇಲಿಯಾ, ಆಸ್ಟ್ರಿಯಾ, ಇಟಲಿ, ಟರ್ಕಿ, ಲಾಸ್ಟ್ಗೆ ಅಕ್ಕಿ ಅಲ್ಲಿ ಬಂದು ಸೆಟ್ಲ್ ಆಗಿದ್ದೀನಿ ಈಗ. ಸೊ ಯಾರು ನಂಬಲ್ಲ ಅನ್ಸುತ್ತೆ ನನಗೆ ಎಲ್ಲ ಹೇಳಿದ್ರೆ, ಯಾಕಂದ್ರೆ ನಾನು ಇರೋ ಈ ಲೈಫ್ ಸ್ಟೈಲ್ಗೆ ಇದಕ್ಕೆ ಯಾರು ಅಕ್ಸೆಪ್ಟ್ ಮಾಡಲ್ಲ. ನಾ ಏನೋ ಹೇಳ್ತಿರ್ಬೋದು ಬಿಡಿ ಇವ್ರು ಅಂತ ಹೇಳಿ. ಅವಾಗ ನನಗೆ ರಿಯಲೈಸ್ ಆಯ್ತು, ಸರ್ ಏನು ಹೇಳ್ತಿದ್ರು ಇಂಗ್ಲೀಷ್ ಅಂದ್ರೆ ಏನು ಅಂತೇಳಿ ನಮ್ಗೆ ಅವಾಗ ಅಲ್ಲಿ ಅರ್ಥ ಆಗಕ್ಕೆ ಶುರು ಆಯ್ತು. ಪ್ರಕಾಶ್ ಹೇಳಿ. ಕಲ್ತಿದ್ದು ನಾವು ಹಿರಿಯರ್ದ ಅಂಗಡಿ ಅದು ನಡೆಸ್ಕೊತ ಹೋಗ್ತಾಯಿದ್ದೆವು. ಒಂದು ಒಬ್ಬಳ ಮಗಳದಾರ, ಫಸ್ಟ್ ಇಯರಿಗೆ ಹುಬ್ಳ್ಯಾಗ ಕಲಿತಿದ್ದು. ಮಂಜಪ್ಪ, ದೇ ಮಂಜಪ್ಪ. ಸರ್ ನಮ್ಮ ನರ್ಪಣೆ ತಾಲೂಕು ಎಡೆ ಅಂತ ಕಲಿಗಿದ್ದು ಗೊತ್ತಿದ್ದೆ. ನಾನು 8th ಸರ್ ಇಲ್ಲ ಕಲಿತಿದ್ದೆ. ನೆಕ್ಸ್ಟ್ ಊರಿಗೆ ಹೋಗ್ಬಿಟ್ಟು ಮದುವೆಯಾಗಿ 2 ಮಕ್ಕಳು. ಇವಾಗ ಸರ್ ಆಶೀರ್ವಾದದಿಂದ ಇಬ್ಬರು, ಒಬ್ಬರು ಬ್ಯಾಂಕ್ನಾಗ ವರ್ಕ್ ಮಾಡ್ತಾರೆ ಸರ್ ಬೆಂಗಳೂರಿಗೆ, ಇನ್ನೊಬ್ಬರು ಕಂಪ್ನಿಗೆ ವರ್ಕ್ ಮಾಡ್ತಾರೆ. ಮಗಳು 8th ಕ್ಲಾಸ್ ಹೋಗ್ತಾರೆ, ಇಲ್ಲ ಊರಲ್ಲೇ ಇದೆ ಸರ್. ಚಿದಾನಂದ ಕುಂಗಡಿ ಅಂತ ಅವಣಿಯರು ಸರ್. ನಮಗೆ 9ನೇ ಕ್ಲಾಸ್ಗೆ ಕ್ಲಾಸ್ ಟೀಚರ್, ಇಂಗ್ಲೀಷ್ ನಾನ್ ಡಿಟೇಲ್ ಇದಕ್ಕೆ ಅವ್ರದ್ದೇ. ಫ್ಯಾಮಿಲಿ ಭಾಳ ಫೇಮಸ್. ಅನಂತರ ನಮ್ಮ ತಂದೆಯವರು ಸರ್ ಕೊಟ್ಟಾಗ ಒಡನಾಟ ಜಾಸ್ತಿ. ಯಾವಾಗಿದ್ರು ಏನಪ್ಪ ಅಂತಂದರೆ, ನಮ್ಮ ತಂದೆಯವ್ರಿಗೆ ಏನು ಅಂತ ಒಂದು ಹಠ ಏನಪ್ಪ ಅಂತ, ನನ್ನ ಮಕ್ಕಳು ಒಟ್ಟಾಗಿ ಓದಿಸ್ಬೇಕು. ಊರಲ್ಲಿ ಏನಪ್ಪ ಅಂತಾರೆ, ಓದಿಸಿ ಏನು ಮಾಡ್ತಾನವ ಅಂತ ಮಾತಾಡೋ ಜನ ಭಾಳ ಮಂದಿ. ಆದರೆ ನಮ್ಮ ತಂದೆಯವ್ರಿಗೆ ಏನಪ್ಪ ಅಂತಂದ್ರೆ ನಾಲ್ರಿ ಅವನು ಅಂತಂದ್ರು. ಉಮೇಶ್ ಇದ್ದಂಗೆ ಸರ. SLC ಸರಿ ಇದ್ರು, ಈಗ ಚೇಂಜ್ ಆಗ. SLC ಸ್ವಲ್ಪ SLC ಭಾರಿ ಚೇಂಜ್ ಆಗ್ತಿದ್ರು.